ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಕೆ ಅನಂತು. ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ. ಬಹುಶಃ ಪುರಂದರದಾಸರು ಇಂಥ ನೀಚ ಬುದ್ಧಿಯ ಜನಗಳು ಈ ನಾಡಿನಲ್ಲಿ ಹುಡ್ತಾರೆ ಅಂತ ಗೊತ್ತಿತ್ತು ಅನಿಸುತ್ತೆ. ಅದಕ್ಕೋಸ್ಕರನೇ ಈ ಹಾಡನ್ನು ಅವ್ರಿಗೋಸ್ಕರನೇ ಬರ್ತಿದ್ದಾರೆ. ಯಾರು ಈ ನೀಚ ಬುದ್ಧಿಯ ಜನ ಅಂದ್ರೆ ಮತ್ತಾರೂ ಅಲ್ಲ, ಇತ್ತೀಚೆಗಷ್ಟೇ ಉಡುಪಿಯ ಶ್ರೀಕೃಷ್ಣನ ಸನ್ನಿಧಾನದಲ್ಲಿ ರಾಜಾಂಗಣದಲ್ಲಿ ಜಗದ್ಗುರು ಆದಿಶಂಕರಾಚಾರ್ಯರ ಬಗ್ಗೆ ಅವಹೇಳನಕಾರಿಯಾಗಿ ಹರಿಕತೆಯನ್ನು ಮಾಡಿಸಿದ್ದಂಥ ಕೊಳಕು ಮನಸ್ಥಿತಿಗಳು. ಇವರಿಗೆ ಹರಿಕತೆ ಮಾಡೋದಕ್ಕೆ ರಾಮಾಯಣ ಸಿಗಲಿಲ್ಲ, ಮಹಾಭಾರತ ಸಿಗಲಿಲ್ಲ, ಭಾಗವತದ ಕಥೆಗಳು ಸಿಗಲಿಲ್ಲ, ಭಗವದ್ಗೀತೆ ಸಿಗಲಿಲ್ಲ. ಯಾರೋ ಬರೆದ ಆದಿಶಂಕರಾಚಾರ್ಯರನ್ನು ಬೈಯುವಂತಹ, ನಿಂದನೆ ಮಾಡಿರುವಂತಹ ಪುಸ್ತಕ ಇವರಿಗೆ ಆದರ್ಶಪ್ರಾಯವಾಯಿತು. ಕೊಳತ ಮನಸ್ಥಿತಿ ಅಲ್ವಾ? ಆದಿಶಂಕರಾಚಾರ್ಯರನ್ನ ಯಾರು ಅಂದ್ಕೊಂಡಿದ್ದೀರಿ? 8ನೇ ಶತಮಾನದಲ್ಲಿ ಸನಾತನ ಹಿಂದೂ ಧರ್ಮ ಅವನತಿಯ ಸಂದರ್ಭದಲ್ಲಿ ಅವತಾರ ಎತ್ತಿದ ಮಹಾಪುರುಷ. ಅದಕ್ಕೆ ಅವರನ್ನು ಜಗದ್ಗುರು ಅಂತ ಕರೀತಾರೆ. ಆದಿಶಂಕರಾಚಾರ್ಯ ಜನನ ಆಗಿಲ್ಲ ಅಂದರೆ ನೀವು ಯಾರೂ ಇರ್ತಾ ಇರಲಿಲ್ಲ. ನಾವೆಲ್ಲ ಬುದ್ಧಿಸ್ಟ್ ಆಗಿರ್ತಾ ಇದ್ವಿ. ಆದಿಶಂಕರಾಚಾರ್ಯರು ಹುಟ್ಟಿದ ಸಂದರ್ಭದಲ್ಲಿ ಯಾವ ಸಾತ್ವಿಕ ಮತಗಳು ಇರಲಿಲ್ಲ, ಯಾವ ಮಠಗಳು ಇರಲಿಲ್ಲ. ಇಂಥ ಮಹಾನ್ ವ್ಯಕ್ತಿಯ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಿರಲ್ಲ, ಅದೆಷ್ಟು ದುರಹಂಕಾರ ಇರಬೇಕು. ಇಡೀ ಭಗವದ್ಗೀತೆಯ ತುಂಬ ಅದ್ವೈತದ ಮಳೆಯನ್ನೇ ಸುರಿಸಿದ್ದಾನೆ ಶ್ರೀಕೃಷ್ಣ ಪರಮಾತ್ಮ. ಪ್ರಾರಂಭಿಕ ಧ್ಯಾನ ಶ್ಲೋಕದಲ್ಲಿಯೇ ಈ ಶ್ಲೋಕ ಬರುತ್ತೆ. ಅದ್ವೈತಾಮೃತ ವರ್ಷಿಣೀಂ ಅಷ್ಟಾದಶಾಧ್ಯಾಯಿನಿ. ಅದ್ವೈತದ ಅಮೃತ ಮಳೆಯನ್ನು ಈ 18 ಅಧ್ಯಾಯದಲ್ಲೂ ಸುರಿಸಿದ್ದಾನೆ. ಸುರಿಸಿದ್ದವನು ಯಾರೋ? ಶ್ರೀಕೃಷ್ಣ ಪರಮಾತ್ಮ. ಅಂತಹ ಶ್ರೀಕೃಷ್ಣ ಪರಮಾತ್ಮನ ಜಾಗದಲ್ಲಿ ನಿಂತ್ಕೊಂಡು ಅದ್ವೈತವನ್ನು ಪ್ರತಿಪಾದನೆ ಮಾಡಿದ ಶಂಕರಾಚಾರ್ಯನ ಬೈತಿರಲ್ಲ. ನಿಮ್ಮ ಮನಸ್ಸುಗಳು ಹಾಳಾಗಿಲ್ವಾ? ನಿಮ್ಮ ಮನಸ್ಥಿತಿ ಕೊಳತು ನಾರ್ತಾ ಇಲ್ವಾ? ನಿಮ್ಮ ಈ ಅಸಹ್ಯ ಭಾವಕ್ಕೆ ಧಿಕ್ಕಾರ ಇರಲಿ. ಧಿಕ್ಕಾರ ಇರಲಿ ನಿಮ್ಮ ಅಹಂಕಾರಕ್ಕೆ. ಧಿಕ್ಕಾರ ಇರಲಿ ನಿಮ್ಮ ಒಂದು ಅಸಹ್ಯ ಪ್ರವೃತ್ತಿಗೆ. ಯಾವುದೇ ಗುರುಗಳಾಗಲಿ, ಗುರುಗಳ ನಿಂದನೆ ಮಾಡುವುದು ಮಹಾಪಾಪ ಅನ್ನೋ ಪರಿಜ್ಞಾನವೂ ಬೇಡವಾ ನಿಮಗೆ? ಎಲ್ಲ ಅದ್ವೈತಿಗಳ ತಾಯಿ ಆದಿಶಂಕರಾಚಾರ್ಯರು. ಅಂಥ ತಾಯಿ ಸಮಾನರಾದ ಆದಿಶಂಕರಾಚಾರ್ಯನ ನಿಂದನೆ ಮಾಡಿದ್ರೆ ಲಕ್ಷಾಂತರ ಕೋಟ್ಯಾಂತರ ಅದ್ವೈತಿಗಳಿಗೆ ನೋವಾಗುತ್ತೆ ಅನ್ನೋ ಪರಿಜ್ಞಾನ ಬೇಡವಾ? ನಿಮ್ಮ ತಾಯಿಯನ್ನು ಯಾರು ನಿಲ್ಲಿಸಿದ್ರೆ ನಿಮಗೆ ನೋವಾಗೋದಿಲ್ವಾ? ನಮ್ಮ ಸಂವಿಧಾನ ಕೂಡ ಯಾರನ್ನು ನಿಲ್ಲಿಸೋದಕ್ಕೆ ಅವಕಾಶ ಕೊಟ್ಟಿಲ್ಲ. ಇದು ಶಿಕ್ಷಾರ್ಹ ಅಪರಾಧ. ಹೋಗಲಿ ಬಿಡಿ, ಕಡೆ ಪಕ್ಷ ಅದ್ವೈತಿಗಳ ಆಕ್ರೋಶದ ನಂತರ ಸಂಬಂಧಪಟ್ಟ ಮಠ ವಿಷಾದವನ್ನು ವ್ಯಕ್ತಪಡಿಸಿದೆ ಮತ್ತು ಆ ಹರಿಕತೆ ಮಾಡಿದ ಹೆಣ್ಣುಮಕ್ಕಳುಗಳ ಹತ್ರ ಕ್ಷಮಾಪಣೆಯನ್ನು ಕೇಳಿಸಿದೆ. ಇದು ನಿಜವಾಗ್ಲೂ ಸಂತೋಷ ಪಡುವಂಥ ವಿಷಯ. ಇಷ್ಟಕ್ಕೆ ಈ ವಿಷಯ ಸುಮ್ಮನಾಗಿದ್ದರೆ ಈ ವಿಡಿಯೋ ಮಾಡ್ತಾನೆ ಇರಲಿಲ್ಲ. ಎಲ್ಲ ತಣ್ಣಗಾಯಿತು ಅನ್ನೋ ಸಮಯದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಧುತ್ತನೆ ಚರಂಡಿ ಹುಳುಗಳು ಎದ್ದೇಳ್ತವೆ. 12ನೇ ಶತಮಾನದಲ್ಲಿ ಬಂದ ಮಧ್ವಾಚಾರ್ಯರು 14ನೇ ಶತಮಾನದಲ್ಲಿ ಬಂದ ಪುಸ್ತಕವನ್ನು ಓದಿದರು ಅಂತ ಹೇಳುತ್ತವೆ. ಅನವಶ್ಯಕವಾಗಿ ರಾಘವೇಂದ್ರ ಸ್ವಾಮಿಗಳನ್ನು ಈ ವಿವಾದಕ್ಕೆ ಎಳ್ಕೊಂಡು ಬರ್ತವೆ. ಒಟ್ಟಿನಲ್ಲಿ ಜನಗಳಿಗೆ ಅದ್ವೈತಿಗಳನ್ನು ಕೆಣಕಬೇಕು ಅನ್ನೋ ಒಂದೇ ಒಂದು ಉದ್ದೇಶ. ಅದ್ವೈತಿಗಳ ಮೌನವನ್ನು ಖಂಡಿತ ದೌರ್ಬಲ್ಯ ಅಂತ ತಿಳ್ಕೋಬೇಡಿ. ಅವರು ಮೌನವಾಗಿರೋದಕ್ಕೆ 2 ಉದ್ದೇಶ ಇದೆ. ಒಂದು, ಬೀದಿ ನಾಯಿಗಳಿಗೆ ಬೊಗಳೋದೇ ಕೆಲಸ. ಅದ್ರ ಬಗ್ಗೆ ಯಾರೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. 2ನೇದು, ನಮ್ಮ ಬ್ರಾಹ್ಮಣ ಸಮಾಜ ಇವತ್ತು ಬಹಳ ಹೀನಾಯ ಪರಿಸ್ಥಿತಿಯಲ್ಲಿದೆ. ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ನಮ್ಮನ್ನು ಕೇಳೋರೇ ಇಲ್ಲ. ನಮ್ಮ ಜನಸಂಖ್ಯೆ ಕೂಡ ದಿನ ದಿನಕ್ಕೆ ಕುಸಿತಾ ಇದೆ. ಇಂತಹ ಸಂದರ್ಭದಲ್ಲಿ ನಮ್ಮಲ್ಲೇ ಒಗ್ಗಟ್ಟು ಹಾಳಾಗಬಾರ್ದು ಅನ್ನೋ ಒಂದೇ ಉದ್ದೇಶಕ್ಕೆ ನಮ್ಮ ಸಮಾಜ ಸುಮ್ಮನಿದೆ. ಎಲ್ಲ ಮಠಗಳ, ಯತಿಗಳ ಮತ್ತು ಮುಖ್ಯಸ್ಥರ ಮುಂದೆ ನನ್ನದೊಂದೇ ಕಳಕಳಿ. ಇಂತಹ ಅಹಿತಕರ ಘಟನೆಗಳು ನಡೆದಾಗ ಅಂಥ ವ್ಯಕ್ತಿಗಳನ್ನು ನಿಮ್ಮ ಮಠಕ್ಕೆ ಕರೆಸ್ಕೊಂಡು ಆ ವ್ಯಕ್ತಿಗೆ ಬುದ್ಧಿವಾದ ಹೇಳಿ ಮತ್ತು ಇಂತಹ ಅಸಹ್ಯಕರ ವಿಡಿಯೋಗಳನ್ನು ಮಾಡದಂಗೆ ಅವರಿಗೆ ಇನ್ಸ್ಟ್ರಕ್ಷನ್ ಕೊಡಿ. ಈ ಮೂಲಕ ಬ್ರಾಹ್ಮಣ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡಬೇಕಾಗಿ ನಿಮ್ಮಲ್ಲಿ ಕಳಕಳಿಯಿಂದ ಬೇಡ್ಕೋತಾ ಇದ್ದೀನಿ. ಇದು ನಿಮ್ಮ ಕರ್ತವ್ಯ ಕೂಡ. ನಮಸ್ಕಾರ.